ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಒಂದು ಬೌಲಷ್ಟು ಸಬ್ಬಕ್ಕಿ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಅದರ ನೀರೆಲ್ಲ ತೆಗಿಬೇಕು. ಅದರಲ್ಲಿ ಏನಾದರೂ ಕಸ ಎಲ್ಲ ಏನಾದರೂ ಇದ್ದರೆ ನೋಡಿ. ಇವಾಗ ತೊಳೆದು ಅದನ್ನು ನಾನು ನೀರು ತೆಗಿತಾ ಇದ್ದೇನೆ. ತೆಗೆದು ಪುನಃ ಚೆನ್ನಾಗಿರುವ ನೀರು ಹಾಕಿಡಬೇಕು. ಅದಕ್ಕೆ ಹಾಕಿ ಒಂದು 2 ಗಂಟೆ ಕಾಲ ಅದನ್ನು ನೆನೆಸಲಿಕ್ಕೆ ಇಡಬೇಕು. 2 ಗಂಟೆ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ, ಎಲ್ಲ ದೊಡ್ಡದಾಗಿದೆ. ಮತ್ತು ನಾವು ಹೀಗೆ ಪ್ರೆಸ್ ಮಾಡಿದರೆ ಎಲ್ಲ ಅಲ್ಲೇ ಸ್ಮೂತ್ ಆಗ್ತದೆ ನೋಡಿ. ಇಷ್ಟು ಅದು ನೆನಿಬೇಕು. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಹಾಕಿ ನಾವು ಗ್ಯಾಸ್ ಮೇಲೆ ಇಡಬೇಕು. ಆಮೇಲೆ ಇದು ಗ್ಯಾಸ್ ಆನ್ ಮಾಡಿ, ಹೈ ಫ್ಲೇಮ್ ಮಾಡಬಾರ್ದು, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು. ಯಾಕೆಂದರೆ ಇದು ತಳ ಹಿಡಿತದೆ, ಸಬ್ಬಕ್ಕಿ ಬೇಗ ತಳ ಹಿಡಿದು. ಅದಕ್ಕೆ ನಾವು ಸೌಟಲ್ಲಿ ಅದನ್ನು ತಿರುಗಿಸ್ತಾನೇ ಇರಬೇಕು, ಬಿಡಲೇಬಾರ್ದು. ಕೈ ಬಿಟ್ಟರೆ ಅದು ತಳ ಹಿಡಿತದೆ. ಈಗ ಒಂದು ಸ್ವಲ್ಪ ಮುಚ್ಚಿಡ್ತೇನೆ, ಸ್ಟಾರ್ಟಿಂಗಲ್ಲ ಸ್ವಲ್ಪ ಬೇಯಲಿ ಅಂತ. ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ. ಇದು ಎಲ್ಲ ಬೆಂದು ಒಂಥರ ಟ್ರಾನ್ಸ್ಪರೆಂಟ್ ಕಲರ್ ಬರ್ತದೆ. ಅಲ್ಲಿ ತನಕ ಇದನ್ನು ಬೇಯಿಸಬೇಕು. ಅಂದರೆ ನಾವು ಕೈ ಬಿಡಬಾರ್ದು, ಈ ಥರ ತಿರುಗಿಸ್ತಾನೇ ಇರಬೇಕು. ನಾವು ಹಾಗೆ ಬಿಟ್ಟರೆ ಅದು ಅಲ್ಲೇ ಇದಾಗ್ತದೆ. ಇವಾಗ ಅದಕ್ಕೆ ನಾನು 1 ಲೋಟ ಹಾಲು ಹಾಕ್ತಾ ಇದ್ದೇನೆ. ಫುಲ್ ಫ್ಯಾಟ್ ಮಿಲ್ಕ್ ಹಾಕ್ತಾ ಇದ್ದೇನೆ. ಇದು ಹಾಲಲ್ಲೇ ಚೆನ್ನಾಗಿ ಪುನಃ ಬೇಯಬೇಕಿದು ನೋಡಿ. ಇವಾಗ ತಿರುಗಿಸ್ತಾನೇ ಇರಬೇಕು, ಕೈ ಬಿಡಬಾರ್ದು ನಾವು ಹಾಲು ಹಾಕಿದರೆ ಸಹ, ಇಲ್ಲಾಂದರೆ ತಳ ಹಿಡಿತದೆ ನೋಡಿ. ಇವಾಗ ಚೆನ್ನಾಗಿ ಇದು ಕುದೀತಾ ಇದೆ ನೋಡಿ. ಹಾಲು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ. ಅದು ಸ್ವಲ್ಪ ಗಟ್ಟಿಯಾಗಬೇಕು, ಅಲ್ಲಿ ತನಕ ನಾವು ಅದನ್ನು ಬಾಯ್ಲ್ ಮಾಡ್ತಾ ಇರಬೇಕು. ಒಂದು ಕೈಯಲ್ಲಿ ಸೌಟಲ್ಲಿ ತಿರುಗಿಸ್ತಾನೇ ಇರಬೇಕು. ನಾವು ಕೈ ಬಿಟ್ಟರೆ ಅದು ತಳ ಹಿಡಿತದೆ, ಒಂಚೂರು ಸಬ್ಬಕ್ಕಿ ತುಂಬ ಅಂಟುಕೊಳ್ತದೆ ನೋಡಿ. ಇವಾಗ ತಿರುಗಿಸ್ತಾನೇ ಇದ್ದೇನೆ, ಇನ್ನೂ ಸ್ವಲ್ಪ ಬೇಯಬೇಕು, ಅದು ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು. ಇವಾಗ ಅದೇ ಬೌಲಲ್ಲಿ 1 ಬೌಲು ಸಕ್ಕರೆ ಹಾಕ್ತಾ ಇದ್ದೇನೆ. ಸಕ್ಕರೆ ಹಾಕಿ ಪುನಃ ಅದನ್ನು ತಿರುಗಿಸ್ಬೇಕು. ಸಕ್ಕರೆ ಎಲ್ಲ ಕರಗಿ ಅದು ಎಲ್ಲ ಎಳ್ಕೊಳ್ಬೇಕು. ನಮ್ಮ ಹತ್ರ ಕೈ ತಿರುಗಿಸುವುದು ಬಿಡಬಾರ್ದು ಸಕ್ಕರೆ ಹಾಕಿದರೆ ಸಹ ನೋಡಿ. ಇವಾಗ ಎಲ್ಲ ಸಕ್ಕರೆ ಕರಗ್ತಾ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿದು ಸಬ್ಬಕ್ಕಿ ಸಹ ತುಂಬ ಚೆನ್ನಾಗಿ ಬೆಂದಿದೆ ಮತ್ತು ದಪ್ಪಾಗಿದೆ. ಇವಾಗ ಕೊನೆಗೆ ಪುನಃ ಇದಕ್ಕೆ ನಾನು ಫುಲ್ ಫ್ಯಾಟ್ ಮಿಲ್ಕೆ ಹಾಕ್ತಾ ಇದ್ದೇನೆ. ಇನ್ನೊಂದು ಅರ್ಧ ಲೀಟರ್ ಅಷ್ಟು ಹಾಕ್ತಾ ಇದ್ದೇನೆ. ಯಾಕೆಂದರೆ ಇದು ಖೀರ್ ಮಾಡೋದಲ್ವ, ಅದಕ್ಕೆ ಬರೀ ಹಾಲು ಮಾತ್ರ ಉಪಯೋಗಿಸಬೇಕು ನೋಡಿ. ಎಷ್ಟು ಚೆನ್ನಾಗಿದೆ ಇದು. ಇನ್ನೊಂದು ಸತಿ ಇವಾಗ ಹಾಲು ಹಾಕಿದಲ್ಲ ಕೊನೆಗೆ ಸ್ವಲ್ಪ ದಪ್ಪ ಹಾಲು, ಆವಾಗ ಪುನಃ ಒಂದು ಸತಿ ಇದು ಚೆನ್ನಾಗಿ ಬೇಯಬೇಕು ನೋಡಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾನು ಕೇಸರಿ ಲೆಮನ್ ಎಲ್ಲೋ ಹಾಕ್ತಾ ಇದ್ದೇನೆ ಕಲರ್. ಇಲ್ಲ ಕೇಸರಿ ದಳ ಅದನ್ನು ಹಾಲಲ್ಲಿ ಇದು ಮಾಡಿ ಹಾಕ್ಬೋದು. ನಾನಿದು ಹಾಲಲ್ಲೇ ಒಂಚೂರು ಕಲರ್ ಪುಡಿಯನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದು. ಅದು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು, ಅದು ಕಲರ್ ಒಂದಕ್ಕೊಂದು ಹೊಂದ್ಕೊಳ್ಬೇಕು ನೋಡಿ. ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿರ್ತದೆ ಇದು ಖೀರು. ನಾವು ಅಕ್ಕಿದು ಫಿರ್ನಿ ಮಾಡ್ತೇವಲ್ಲ, ಸೇಮ್ ಅದೇ ಥರನೇ, ಬರೀ ಸಬ್ಬಕ್ಕಿದ್ದು ಪಾಯಸ ಸಹ ಹೇಳ್ಬೋದು. ಆಮೇಲೆ ಕೊನೆಗೆ ಫ್ಲೇವರಿಗೆ ಸ್ವಲ್ಪ ಏಲಕ್ಕಿ, 1-2 ಏಲಕ್ಕಿ ಪುಡಿ ಮಾಡಿ ಅದನ್ನು ಹಾಕಬೇಕು. ಹಾಕಿ ನಾವು ಗ್ಯಾಸ್ ಆಫ್ ಮಾಡಿ ಬಿಡಬೇಕು. ಏಲಕ್ಕಿ ಪೌಡ್ರ್ ಹಾಕಿದ ಮೇಲೆ ಕುದಿಸಬಾರ್ದು, ಅದು ಫ್ಲೇವರ್ ಎಲ್ಲ ಹೋಗ್ತದೆ. ಇವಾಗ ಒಂದು ಕಡೆ ನೋಡಿ ಒಗ್ಗರಣೆ ಹಾಕ್ತಾ ಇದ್ದೇನೆ. ಇದಕ್ಕೆ ಒಗ್ಗರಣೆ ಪಾತ್ರೆಗೆ 3 ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ. ಅದು ತುಪ್ಪ ಕಾದ್ಮೇಲೆ ಅದಕ್ಕೆ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮನ್ನು ಸಣ್ಣ ಕಟ್ ಮಾಡಿ ಹಾಕಿದ್ದೇನೆ. ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಅದು ಕಲರ್ ಚೇಂಜ್ ಆಗ್ತದೆ ನೋಡಿ. ಇದೆಲ್ಲ ಸ್ವಲ್ಪ ಊದ್ಕೊಳ್ತದೆ ದ್ರಾಕ್ಷಿ ಎಲ್ಲ. ಇದು ಎಲ್ಲ ಆದಮೇಲೆ ನಾವು ಇದಕ್ಕೆ ಹಾಕಬೇಕು, ಖೀರಿಗೆ ಒಗ್ಗರಣೆ ಹಾಕಬೇಕು. ತುಂಬ ಚೆನ್ನಾಗಿರ್ತದೆ ಫ್ಲೇವರು. ನೀವು ಸಹ ಮಾಡಿ ಒಂದು ಸತಿ, ಆಮೇಲೆ ಹೇಳಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಎಷ್ಟು ಚೆನ್ನಾಗಿ ಬಂತು ನೋಡಿ. ಇವಾಗ ನಾನು ಒಂದು ಬೌಲಿಗೆ ಇದು ಸರ್ವ್ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿರ್ತದೆ. ನೀವು ಸಹ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ಕೊಡ್ಬೋದು. ತುಂಬ ಹೆಲ್ತಿಗೂ ತುಂಬ ಒಳ್ಳೆಯದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.